ಇನ್ನು ರಚಿತಾರಾಮ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈ ನಡುವೆ ಅವರು ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಭಿಮಾನಿಗಳು ಆಗಾಗ ಪ್ರಶ್ನೆ ಕೇಳ್ತಾನೆ ಇರ್ತಾರಲ್ಲ, ಅದ್ರ ಬಗ್ಗೆನೂ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹೌದು, ನನ್ನ ಮದುವೆ ಆಗೋದಕ್ಕೆ ಇಚ್ಛೆ ಪಡ್ತೀನಿ, ಹುಡುಗ ಕೂಡ ಹುಡುಕ್ತಾ ಇದ್ದಾರೆ, ಆಮೇಲೆ ಅರೇಂಜ್ ಮ್ಯಾರೇಜೇ ಆಗ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಈ ಹಿಂದೂ ಕೂಡ ಕೆಲವೊಂದು ಸಂದರ್ಶನಗಳಲ್ಲಿ ಅವ್ರು ಮಾತನಾಡಿದಿದೆ, ಮದುವೆ ಬಗ್ಗೆ ಒಲವಿದೆ, ಬಟ್ ಸರಿಯಾದಂಥ ಹುಡುಗ ಸಿಗಬೇಕು ಅಂತ. 33ನೇ ವಸಂತಕ್ಕೆ ಕಾಲಿಟ್ಟಂಥ ನಟಿ ರಚಿತಾರಾಮ್ ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ವರ್ಷದ ಹುಟ್ಟುಹಬ್ಬದಲ್ಲಿ ಅವರ ತಂದೆ ತಾಯಿ ಕೂಡ ಜೊತೆಯಾಗಿದ್ರು. ಅವ್ರ ಜೊತೆ ಸೇರಿ ಕೇಕ್ ಕಟ್ ಮಾಡ್ತಾರೆ. ಬಹಳ ಅಪರೂಪ ಅವರ ತಂದೆ ತಾಯಿ ನೋಡೋದಕ್ಕೆ ಸಿಗೋದು. ಈ ವರ್ಷದ ಬರ್ತ್ಡೇಯಲ್ಲಿ ಅಭಿಮಾನಿಗಳು ಕೂಡ ಅವರ ತಂದೆ ತಾಯಿಯನ್ನು ನೋಡೋ ಹಾಗಾಯಿತು. ಕೇಕ್ ಕತ್ತರಿಸಿದ್ರು. ಅನಂತರ ಸ್ವಲ್ಪ ಮಟ್ಟಿಗೆ ಭಾವುಕರಾಗಿದ್ದು ಕೂಡ ಕಂಡು ಬಂತು. ಗಮನಿಸಬಹುದು ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗಿದೆ ಅಂತ. ಈ ಬಾರಿ ಹೇಳಿ ಕೇಳಿ ಡಿಂಪಲ್ ಕ್ವೀನ್ಗೆ ಅಭಿಮಾನಿಗಳ ಬಳಗಾನೇ ಇದೆ. ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಜನ ಬಂದಿದ್ರು, ಸಂಭ್ರಮದಿಂದ ಬರ್ತ್ಡೇ ಆಚರಿಸ್ಕೊಂಡ್ರು. ಹಾಗೆ ನೋಡಿ, ಭಾವುಕರಾದ್ರು ಕೂಡ. ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ. ಹಾಗೆ ಅವರು ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದ್ರ ಬಗ್ಗೆ ಬೇರೆ ಭಾಷೆಯಲ್ಲಿ, ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಕೇಳಿದಾಗ, ಈ ಕನ್ನಡ ಭಾಷೆಯಲ್ಲಿ ಏನಾದರೂ ಹಾಗೆ ಆ ರೀತಿಯಾದಂಥ ರೋಲ್ ಪ್ಲೇ ಮಾಡ್ತೀರಾ ನೀವು ಅಂತ ಕೇಳಿದಾಗ, ಇಲ್ಲ ನನ್ನನ್ನು ಹೀರೋಯಿನ್ ರೀತಿಯಾಗಿ ತುಂಬ ಮುದ್ದಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ, ನಾನು ಹಾಗೊಂದು ಪಾತ್ರ ಯಾಕೆ ಮಾಡಲಿ ಅಂತಾನು ಪ್ರಶ್ನೆ ಮಾಡಿದ್ರು. ತಮ್ಮ ಚಿತ್ರ ಜೀವನದ ಬಗ್ಗೆ, ಹಾಗೆ ರಾಜಕೀಯದಲ್ಲಿ ತಮಗೆ ಒಲವು ಇಲ್ಲ ಅನ್ನೋದ್ರ ಬಗ್ಗೆ, ಹಾಗೆ ಮದುವೆ ವಿಚಾರವಾಗಿ ಇವತ್ತು ಅಭಿಮಾನಿಗಳ ಜೊತೆ ಹಂಚ್ಕೊಂಡ್ರು. ಬಹಳಷ್ಟು ವಿಚಾರವಾಗಿ ಮಾತನಾಡಿದ್ದಾರೆ. ಇದು ಹುಟ್ಟುಹಬ್ಬದ ಸಂದರ್ಭ. ರಚಿತಾರಾಮ್ ಅವರ 33ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಅಭಿಮಾನಿಗಳು ಈ ಶುಭಾಶಯಗಳ ಮಹಾಪೂರ್ವನ್ನೇ ಹರಿಸಿದ್ದಾರೆ. ಎಲ್ಲಿ ನೋಡಿದ್ರು ಅವರ ಫೋಟೋಗಳು, ವಿಡಿಯೋಗಳು ಹರಿದಾಡ್ತಾನೆ ಇದೆ. ಮತ್ತೊಂದು ಕಡೆಯಲ್ಲಿ ಬಹಳ ವಿಶೇಷವಾಗಿ ತಂದೆ ತಾಯಿಯ ಜೊತೆಯಾಗಿ ಕೇಕ್ ಕತ್ತರಿಸಿದ್ರು ಮೊದಲನೇದಾಗಿ. ಆ ನಂತರದಲ್ಲಿ ಅವರ ಅಭಿಮಾನಿಗಳು ಹಾಗೆ ಚಿತ್ರರಂಗದ ಗಣ್ಯರು ಕೂಡ ಬಂದಿರ್ತಾರೆ. ಅವರ ಜೊತೆಯಾಗಿನೂ ಕೂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಮೂಗ್ಬಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇದು. ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಸೊ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟಿಗೆ ಚುಚ್ಕೋಬೇಕು ಅಂತ, PS ಮಾಡಿಸ್ಬೇಕು ಅಂತ. ಇಲ್ಲ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ. 100% ಅರೇಂಜ್ ಮ್ಯಾರೇಜ್. ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ. ಇಟ್ ಇಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನಾನು ಮದುವೆ ಆಗಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್. ಅವನ ನಿರ್ಧಾರ. ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಈ ವರ್ಷ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಷ್ಟ ಆಗುತ್ತೆ. ಇಲ್ಲ, ಈ 2 ಮಂತ್ಸಲ್ಲಿ ಇಲ್ಲ 100% ಸತ್ಯವಾಗ್ಲೂ ಹೇಳ್ತೀನಿ. ಯಶೋಧ, ಇಲ್ಲ ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಗೆಲ್ಲರ. ಮೇಡಮ್, ರಾಜಕೀಯಕ್ಕೆ ಏನಾದರೂ ಬರ್ತಿದ್ದೀರಾ? ಯಾಕೋ ಹಿಂದ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಗಮನಿಸಬಹುದು ನೀವು. ಬಹಳ ಖುಷಿಯಾಗಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ರಚಿತಾರಾಮ್ ಉತ್ತರವನ್ನು ಕೊಟ್ಟರು. ಮೂಗ್ ಚುಚ್ಚಿಸ್ಕೊಳ್ಳೋದು, ಚಿಕ್ಕ ವಿಚಾರಗಳು. ರಚಿತಾರಾಮ್ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್. ಎಲ್ಲಾದ್ರ ಬಗ್ಗೆನೂ ಆಸಕ್ತಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಮದುವೆ ಆದರೆ ಯಾವ ಥರ ಹುಡುಗನ ಬಯಸ್ತಾ ಇದ್ದಾರೆ ಅವರು, ಅಥವಾ ಏನಾದರೂ ಬೇರೆ ರೀತಿಯಾದಂಥ ಲವ್ ರಿಲೇಷನ್ಶಿಪ್ಗಳಿದೆಯಾ, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಹೇಳ್ತಾನೆ ಇರುತ್ತೆ. ಬಟ್ ಈ ಬಾರಿ ಹುಟ್ಟುಹಬ್ಬದಲ್ಲಿ ಎಲ್ಲ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಇಲ್ಲ, ನಾನು ಅರೇಂಜ್ ಮ್ಯಾರೇಜೇ ಆಗೋದು, ಇನ್ನು ರಾಜಕೀಯ ವಿಚಾರವಾಗಿ ಅದು ಆಯ್ಕೆನೂ ಅಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ ಅಂತ ಕುಟುಂಬಸ್ಥರ ಜೊತೆ ಖುಷಿಯಾಗಿ ಈ ಬಾರಿಯ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅಭಿಮಾನಿಗಳ ಜೊತೆಯಾಗಿದ್ದಾರೆ. ಚಿತ್ರರಂಗದ ನಟ ನಟಿಯರು ಕೂಡ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಅವರ ಮನೆಗಳಿಗೆ ಬಂದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಮತ್ತೊಂದು ಅಭಿಮಾನದ ಹಂತವಾಗಿ ಅವರಿಗೆ ಹೂವಿನ ಮಳೆನೇ ಸುರಿಸಿದ್ದಾರೆ ಅಭಿಮಾನಿಗಳು. ಬಹಳ ಸಂಭ್ರಮದ ಬರ್ತ್ಡೇಯನ್ನ ಈ ಬಾರಿ ಆಚರಿಸಿದ್ದಾರೆ. ರಾಜಕೀಯಕ್ಕೆ ಏನಾದರೂ ಬರ್ತಿದ್ದೀರಾ? ಯಾಕೋ ಹಿಂದ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಬರ್ತ್ಡೇ ನನಗೆ ಅದು ನೋವೇ. ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ಮೇಡಮ್, ರಾಜಕೀಯಕ್ಕೆ ಏನಾದರೂ ಬರ್ತಿದ್ದೀರಾ? ಯಾಕೋ ಹಿಂದ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಬರ್ತ್ಡೇ ನನಗೆ ಅದು ನೋವೇ.
ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ಮೇಡಮ್ ರಾಜಕೀಯಕ್ಕೆ ಏನಾದ್ರು ಬರ್ತಿದ್ದೀರಾ, ಯಾಕೋ ಹಿಂದ್ ಕೊಡ್ತಿದ್ದೀರಾ? ನೋಡಿ, ಇದೇ ಪ್ರಶ್ನೆ ರಾಜಕೀಯಕ್ಕೆ ಏನಾದರೂ ಬರ್ತೀರಾ ಅಂತ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದಾಗ ಆ ಯೋಚನೆನೇ ಮಾಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗ ಮದುವೆ ಆಗ್ತೀನಿ ಅನ್ನೋದಾಗಿ ಒಂದು ವಿಷಯನ ಬ್ರೇಕ್ ಮಾಡಿದ್ರು ಅಭಿಮಾನಿಗಳಿಗೆ.